ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೊ ವೆಲ್ಕಮ್ ಟು ಯು ಆಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಗುಣ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಈ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಹರಾಜು ಆಗ್ತಿರೋ ಪ್ರಾಪರ್ಟಿಯ ರಿಸರ್ವ್ ಪ್ರೈಸ್ ಬಂದು 10 ಕೋಟಿ ಆಗಿರುತ್ತೆ. ಸೊ ಹರಾಜು ಪ್ರಕ್ರಿಯೆ 10 ಕೋಟಿಯಿಂದ ಪ್ರಾರಂಭವಾಗುತ್ತೆ. 10 ಕೋಟಿ, 11 ಕೋಟಿ, 11 ಕೋಟಿ, 11 ಕೋಟಿ 50 ಲಕ್ಷ, 11.5 ಕೋಟಿ, 12 ಕೋಟಿ, 12 ಕೋಟಿ, 14 ಕೋಟಿ, 17 ಕೋಟಿ, 17 ಕೋಟಿ, 18 ಕೋಟಿ, 18 ಕೋಟಿ ರೂಪಾಯಿಗಳು, 20 ಕೋಟಿ, 40 ಕೋಟಿ, 40 ಕೋಟಿ. ಇನ್ನು ಟೈಮ್ ಇದೆ, ಬಿಡ್ ಮಾಡ್ಬೋದು. 40 ಕೋಟಿ, 40 ಕೋಟಿ ಒಂದ್ಸಲ, 40 ಕೋಟಿ 2 ಸಲ, 40 ಕೋಟಿ 50 ಕೋಟಿ, 50 ಕೋಟಿ. ಇದ್ರ ಮೇಲೆ ಯಾರಾದ್ರೂ ಕೂಗೋರಿದ್ದೀರಾ? 50 ಕೋಟಿ ಒಂದ್ಸಲ, 54 ಕೋಟಿ, 54 ಕೋಟಿ, 55 ಕೋಟಿ, 55 ಕೋಟಿ, 56 ಕೋಟಿ, 56 ಕೋಟಿ, 57 ಕೋಟಿ, 58 ಕೋಟಿ, 58 ಕೋಟಿ, 60 ಕೋಟಿ, 60 ಕೋಟಿ, 69, 69 ಕೋಟಿ, 69 ಕೋಟಿ, 70 ಕೋಟಿ, 70 ಕೋಟಿ ಒಂದ್ಸಲ, 70 ಕೋಟಿ 2 ಸಲ, 70 ಕೋಟಿ 3 ಸಲ, 70 ಕೋಟಿ ರೂಪಾಯಿಗಳಿಗೆ ಈ ಹರಾಜು ಪೂರ್ಣಗೊಂಡಿದೆ. ಕಂಗ್ರ್ಯಾಚುಲೇಷನ್ ಸರ್. ಪ್ಲೀಸ್ ಕಮ್. ಏನು ಬ್ರೋ ಇದು? ಬಿಡ್ಡಿಂಗ್ ನಮ್ಮ ಕಡೆ ಆಗುತ್ತೆ ಅನ್ಕೊಂಡ್ರೆ ಈ ಥರ ಆಗೋಯ್ತು. ಅದೇ ನನಗೂ ಅರ್ಥ ಆಗ್ತಿಲ್ಲ. ಜೈ ಬ್ರೋ, ನಾವು ಈ ಬಿಡ್ಡಿಂಗಲ್ಲಿ ಸೋತಿದ್ದೀವಿ, ಬಟ್ ಬಿಗ್ ಬ್ರೋ ಯಾಕೆ ಸ್ಮೈಲ್ ಮಾಡ್ತೀಯ? ಸಮಥಿಂಗ್ ರಾಂಗ್. ಯಾ
ಗೌತಮ್ ದಿವಾನ್, ನೋಡಿದ್ರು ನೋಡ್ದ ನಮ್ಗೆ ಹೋಗ್ತಾ ಇದೀಯಾ? ಈ ಮುಖನ ಇಷ್ಟೊಂದು ಬೇಗ ಮರೆತ್ಬಿಟ್ಟೆ ನೀನು. ಮರೆಯುವಂಥವ್ರು ಅಲ್ವಲ್ಲ ನೀವು, ಹೇಗೆ ಮರೀಲಿ? ನಿಮ್ಮಪ್ಪ ದಿವಾನ್ ಯಾರ ಕೈಲೂ ಸೋತನಲ್ಲ, ನೀನು ಎಂದೂ ಸೋತನಲ್ಲ ಅಂತ ಜನ ಮಾತಾಡ್ಕೊಳ್ಳೋದನ್ನ ಕೇಳಿದ್ದೀನಿ. ಗೆಲ್ಬೇಕು ಅಂತ ಬಂದಿದ್ದೆ ಅಲ್ಲ, ಸೋತು ಬಿಟ್ಟೆ. ನಾನು ಬಂದಾಯ್ತಲ್ಲ, ಇನ್ನು ಮುಂದೆ ಗೆಲುವನ್ನ ನಿನ್ನ ಕನಸಲ್ಲೂ ನೋಡೋದಕ್ಕಾಗೋದಿಲ್ಲ. ಇನ್ನು ಮುಂದೆ ಸೋಲ್ತಾ ಇರೋದೇನೆ. ಸೋತು ಸುಣ್ಣ ಆಗಿ ಮಣ್ಣು ಮುಕ್ಕಬೇಕು ನೀನು. ನಿನ್ನನ್ನ ಮಣ್ಣು ಮುಗಿಸಿನೇ ನಾನು ಮಣ್ಣಾಗೋದು. ಗೌತಮ್ ದಿವಾನ್, ಯಾಕೆ ನಗ್ತಾ ಇದೀಯಾ? ನಿನ್ನ ಪರಿಸ್ಥಿತಿ ನೀನೇ ನೋಡಿ ನಗು ಬಂದ್ಬಿಡ್ತಾ? ನೀವು ಹೇಳ್ದಂಗೆ ಆಕ್ಷನ್ ಗೆದ್ದಿದ್ದೀನಿ ಸರ್. ಕಂಗ್ರ್ಯಾಚುಲೇಷನ್. ನನ್ನ ಕಡೆ ಅವರೇ, ಎದುರಾಳಿಗಳು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಪರ್ಯಾಯ ಅಸ್ತ್ರಗಳನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು. ಗೆಲ್ಲೋದ್ರ ಮೇಲೆ ಅಷ್ಟೇ ನನ್ನ ದೃಷ್ಟಿ ಇರಬೇಕು. ಇದನ್ನು ನಮ್ಮ ಅಪ್ಪನೇ ಹೇಳ್ಕೊಟ್ಟಿದ್ದು. ನನ್ನ ಪ್ರಕಾರ ಯುದ್ಧ ಮಾಡಿ ಗೆಲ್ಲುವಂಥದ್ದೇನೂ ಇಲ್ಲ, ಪ್ರೀತಿಯಿಂದ ಗೆಲ್ಲಬೇಕು. ಅದೇ ನಿಜವಾದ ಗೆಲುವು. ದ್ವೇಷ ಮಾಡಿ ಸಾಧಿಸುವಂಥದ್ದೇನೂ ಇಲ್ಲ. ನನಗೆ ಉಪದೇಶ ಮಾಡ್ತಾ ಇದೀಯಾ? ನಾನು ಅಷ್ಟು ದೊಡ್ಡವನಲ್ಲ, ನಂಗೆ ತಿಳಿದಿದ್ದು ಹೇಳ್ದೆ. ಬಣ್ಣ ಹಚ್ಚೋದಕ್ಕೆ ಬರಬೇಡ. ನೀನೆಷ್ಟು ಬಣ್ಣ ಹಚ್ಚಿದ್ರು ನಿನ್ನ ಮೇಲಾಗ್ಲಿ ನಿಮ್ಮ ಮನೆಯವರ ಮೇಲಾಗ್ಲಿ ಇರೋ ನನ್ನ ದ್ವೇಷ ಕಡಿಮೆ ಆಗೋದಿಲ್ಲ. ಇವತ್ತು ನಿನಗೆ ಗೆದ್ದಿರಬಹುದು, ಇದು ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೋಬೇಡ. ಇವತ್ತಿಂದ ನಿನ್ನ ರಾಶಿಗೆ ಶನಿ ಎಂಟ್ರಿ ಕೊಟ್ಟಾಯ್ತು. 14 ವರ್ಷ ವನವಾಸ, ಅಜ್ಞಾತವಾಸ ಎಲ್ಲವನ್ನು ಮುಗಿಸ್ಕೊಂಡ್ಬಂದ್ಬಿಟ್ಟಿದ್ದೇನೆ. ಇನ್ನು ಮೇಲೆ ಏನಿದ್ರು ನನಗಾಗಿರೋ ಅನ್ಯಾಯಕ್ಕೆ ಸೇರಿ ತೀರಿಸ್ಕೊಡೋದು ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.